ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ಮಾಡುವ ಹೀರೆಕಾಯಿ ಪಲ್ಯ ಇವತ್ತು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ತೋರಿಸ್ಕೊಡ್ತಾ ಇದ್ದೀನಿ. ಹೀರೆಕಾಯಿ ಪಲ್ಯ ಮಾಡುವುದು ತುಂಬಾ ಸುಲಭ. ಹೀರೆಕಾಯಿಯನ್ನು ತೆಗೆದುಕೊಳ್ಳಿ. ಇದರ ಮೇಲಿರೋ ಚೆನ್ನಾಗಿ ಫಸ್ಟ್ ತೊಳೆದುಕೊಳ್ಳಿ. ಇದರ ಮೇಲೆ ಸಿಪ್ಪೆಯನ್ನು ತೆಗೆಯಿರಿ. ಇದರ ಮೇಲಿರುವ ಎಲ್ಲ ಲೇಯರನ್ನು ತೆಗೆದ ಮೇಲೆ ಇದನ್ನು ಚೆನ್ನಾಗಿ ಸಿಪ್ಪೆ ತೆಗೆದ ಮೇಲೆ ಇನ್ನೊಂದು ಟೈಮ್ ಚೆನ್ನಾಗಿ ತೊಳೆಯಿರಿ. ಹೋಗ್ಬಿಡ್ರಿ. ಅದರಲ್ಲಿ ಚಟ್ನಿ ಕೂಡ ಮಾಡಬಹುದು. ನಿಮಗೆ ದಪ್ಪ ದಪ್ಪ ಪೀಸ್ ಬೇಕಂದ್ರೆ ದಪ್ಪ ದಪ್ಪದಾಗಿ ಪೀಸನ್ನು ಕಟ್ ಮಾಡಿಕೊಳ್ಳಿ. ನಾರ್ಮಲ್ ಸ್ಮಾಲ್ ಸೈಜ್ ಬೇಕಂದ್ರೆ ಸ್ಮಾಲ್ ಸೈಜ್ ಕೂಡ ಮಾಡ್ಕೋಬಹುದು. ತುಂಬ ಸುಲಭವಾದ ರೆಸಿಪಿ ಫ್ರೆಂಡ್ಸ್. ಇದಕ್ಕೆ ಕಡಾಯಿಯಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಹಾಗೆ 1/4 ಟೇಬಲ್ ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಬೇಕು. ಹಾಗೆ ಇಂಗನ್ನು ಹಾಕಿ ಚೆನ್ನಾಗಿ ಸಾಸಿವೆ ಚಟ್ಪಟ್ ಅಂದ ಮೇಲೆ ಇಂಗನ್ನು ಕೂಡ ಹಾಕಿ, ನಿಮ್ಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಬೆಳ್ಳುಳ್ಳಿ ಬಾಯಿಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. 2-3 ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆಯನ್ನು ಹಾಕಿ, ಕರಿಬೇವನ್ನು ಹಾಕಿ, ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದರ ಹೀರೆಕಾಯಿ ಕಡಲೆಬೇಳೆ ಮಿಕ್ಸ್ ಆಗಿರುವುದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಿ. ನೋಡಿ, ಈ ಥರದಲ್ಲಿ ಕಂದು ಬಣ್ಣ ಬರಬೇಕು. ಇವಾಗ ನಾವು ಕಟ್ ಮಾಡಿಟ್ಟುಕೊಂಡ ಹೀರೆಕಾಯನ್ನು ಇದಕ್ಕೆ ಹಾಕಿ ಹೀರೆಕಾಯನ್ನು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಇದರಲ್ಲಿ ನೀರಿನ ಅಂಶ ಇರುತ್ತೆ. ಫ್ರೆಶ್ ಆಗಿದ್ದರೆ ಬೇಗನೆ ಬೇಯುತ್ತೆ. ಸ್ವಲ್ಪ ನೀವು ಫ್ರಿಜ್ಜಲ್ಲಿಟ್ಟು ಆಮೇಲೆ ಫ್ರೈ ಮಾಡಬೇಕು, ಪಲ್ಯ ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೇಟಾಗಿ ಕುದಿಯುತ್ತೆ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ, 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫಸ್ಟಿಗೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ. ಜಾಸ್ತಿ ಕ್ವಾಂಟಿಟಿ ಹೀರೆಕಾಯಿ ಇದ್ದರೆ 1 ಗ್ಲಾಸ್ ಹಾಕಿ, ಇಲ್ಲಾಂದರೆ ಅರ್ಧ ಗ್ಲಾಸ್ ನೀರನ್ನು ಹಾಕಿ. ಈ ಹೀರೆಕಾಯಿ ಮೇಲೆ ಈ ಥರದಲ್ಲಿ ನೀರು ನಿಲ್ಲಬೇಕು. ಆ ಥರದಲ್ಲಿ ಹಾಕಿಕೊಂಡು ಸಣ್ಣ ಉರಿಯಲ್ಲಿ 5-6 ನಿಮಿಷ ಚೆನ್ನಾಗಿ ಬೇಯಿಸಿ. ಫ್ರೆಶ್ ಇದ್ದರೆ ಒಂದು 4 ನಿಮಿಷದಲ್ಲೇ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಬೇಯಬೇಕು. ನೀರಿನ ಅಂಶ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿ ಕುದಿಸಿಕೊಳ್ಳಿ. ನಿಮಗೆ ಲಿಕ್ವಿಡ್ ಥರ ಬೇಕು ಸ್ವಲ್ಪ ಅಂದರೆ ಸ್ವಲ್ಪ ನೀರಿನ ಅಂಶ ಇರುವಾಗಲೇ ಬೆಂದ ಮೇಲೆ ಎತ್ತಿಟ್ಟುಕೊಳ್ಳಬಹುದು. ಕುದ್ದಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ಚೆನ್ನಾಗಿ ಬೇಯಲು ಬಿಡಿ. ನೀರು ಕಮ್ಮಿ ಆಗಿತ್ತು, ಸಪೋಸ್ ಅದು ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ನಿಮಿಷ ಚೆನ್ನಾಗಿ ಬೇಯಿಸಿ. ಇವಾಗ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಕುದ್ದಿದೆ ಇಲ್ಲ ಅಂತ ನೋಡಿ ಫಸ್ಟಿಗೆ. ಕೈಯಿಂದ ಕೂಡ ನೋಡ್ಬೋದು, ನೀವು ಚಾಕುವಿಂದ ನೋಡ್ಬೋದು. ಈ ಥರದಲ್ಲಿ ಕುದ್ದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ನೋಡಿ. ಈ ಥರದಲ್ಲಿ ಹೀರೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ಚಪಾತಿ, ರೊಟ್ಟಿ, ರೈಸಿಗೂ ಬರುತ್ತೆ. ತುಂಬಾ ಟೇಸ್ಟಿ ಹಾಗೂ ಹೆಲ್ದಿಕರವಾದ ರೆಸಿಪಿ. ಹೀರೆಕಾಯಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ವೆಯ್ಟ್ ಲಾಸಿಗೆ ಚೆನ್ನಾಗಿರುತ್ತೆ. ಹಾಗೂ ಇದರಲ್ಲಿ ನಾರಿನ ಅಂಶ, ವಿಟಮಿನ್ ಎ ಕೂಡ ಇರುತ್ತೆ. ಇದರಿಂದ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ. ನಿಮಗೆ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್. ಹಾಗೆ ಲೈಕ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಈ ಹೀರೆಕಾಯಿ ಪಲ್ಯದಲ್ಲಿ ಕಡಲೆಬೇಳೆ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.